ಯಾವ ಶಿಕ್ಷಕ ಉತ್ತಮವಾದ ನಡತೆಯನ್ನು ಹೊಂದಿರ್ತಾನೋ ಅವನು ಉತ್ತಮ ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಈಗ ಸರ್ಕಾರಿ ಶಾಲೆಯಲ್ಲಿ ಭಾಳಷ್ಟು ಸ್ಕೂಲು ಶಿಕ್ಷಕರ ಕಲಿಕೆಯ ಮೇಲೆ ನಿಂತಿದೆ. ನನ್ನ ತಿಳುವಳಿಕೆ ಮಟ್ಟಿಗೆ ನನಗೆ ತಿಳಿದಂತೆ 2222ರ ನಮ್ದೇನು ಅಂಕಿಅಂಶ ನೋಡಿದಾಗ 19-20ರ ಅಂಕಿಅಂಶ ನೋಡಿದ್ರೆ ಸುಮಾರು 13,000 ನಮ್ಮ ದೇಶದ ಆಹಾರ ಭದ್ರತೆಯೊಟ್ಟಿಗೆ ಶಿಕ್ಷಣದ ಭದ್ರತೆಯನ್ನು ಕೊಡೋದು ಭಾಳ ಸಮಸ್ಯೆ. ಯಾವುದೇ ಸ್ಟೇಟಿನ ಒಂದು ಶಿಕ್ಷಣ ವ್ಯವಸ್ಥೆಗಾದರೂ ಭಾಳ ತೊಂದರೆ ಆಗುತ್ತೆ. ಹಾಗೇನಾದರೂ ಒಂದು ಉತ್ತಮ ವ್ಯವಸ್ಥೆ ಆಗಬೇಕಂದ್ರೆ ಪ್ರತಿ ಶಾಲೆಗೆ ಉದಯ್ ಅಂತವರು ಒಬ್ರು ಇಬ್ರು ಸಿಗ್ಬೇಕು. ಉದಯ್ ಅಂತವರು ನಿಷ್ಕಲ್ಮಶ ಭಾವನೆಯಿಂದ ಸಮಾಜಕ್ಕೆ ನಾನು ಪಡೆದಿದ್ದನ್ನು ನಾನು ಕೊಡ್ತೀನಿ ಅನ್ನೋ ಮನೋಭಾವನೆಯಿಂದ ಪ್ರತಿ ಊರಿಗೆ ಮಾಡಿದಂಥ ಪ್ರಕ್ರಿಯೆ ಏನಿದೆ ಅಥವಾ ಕೆಲಸ ಏನಿದೆ, ಒಂದು ತಲೆಮಾರಿಗೆ ಅಂದರೆ ಒಂದು 50 ವರ್ಷದ ಒಟ್ಟಿಗೆ ಅದು ಮಾದರಿಯಾಗಿರುವಂಥ ಒಂದು ವ್ಯವಸ್ಥೆ. ನಿಮ್ಮ ನೆನಪು ಮುಂದಿನ 50 ವರ್ಷಗಳವರೆಗೆ ಶಾಶ್ವತವಾಗಿ ಆ ಶಾಲೆಯಲ್ಲಿ ಇರುತ್ತೆ. ನೀವು ಮಾಡಿದಂಥ ಕೆಲಸ ಅಷ್ಟು ಬೇಗ ಏನನ್ನೂ ಕಳ್ಕೊಳ್ಳೋದಿಲ್ಲ. ಅದೇ ನೆಲದಲ್ಲಿ, ಅದೇ ಶಾಲೆಯಲ್ಲಿ, ಅದೇ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ನಮಗೆ ಬಂಕೇಶ್ವರ ನಗರದಲ್ಲಿ ಒಂದು ಸ್ಕೂಲ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಅಲ್ಲಿ ಜಾಗನೂ ಒಂದು 4 ಎಕರೆ ಇದೆ ನಮ್ಮದೇ ಆದಂಥದ್ದು. ಆ ಜಾಗ ಒಂದು ವೇಳೆ ಗೌರ್ಮೆಂಟ್ ಸ್ಯಾಂಕ್ಷನ್ ಕೊಟ್ಟರೆ ಬರೋ ವರ್ಷದಲ್ಲೇ ಅಕಾಡೆಮಿಕ್ ಇಯರ್ ಒಳಗೆ ನಾವೊಂದು ಆನಲ್ಲಿ ಕಟ್ಟಬೇಕು. ಜೊತೆಗೆ ಪಬ್ಲಿಕ್ ಸಹಯೋಗದಿಂದ ಒಂದು ಎಲ್ಲ ಭಾವನೆ ಏನಿತ್ತು ಅಂದ್ರೆ ದೇವಸ್ಥಾನ ಕಟ್ಟೋದು ಒಂದು ವ್ಯವಸ್ಥೆ. ಆದರೆ ನನ್ನ ಭಾವನೆಯಲ್ಲಿ ದೇವಸ್ಥಾನ ಕಟ್ಟೋಕ್ಕಿಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲಿಕೆ ಆಗುವಂಥ ಒಂದು ಸ್ಕೂಲ್ ಕಟ್ಟೋದ್ರಿಂದ ದೇವಸ್ಥಾನ ಕಟ್ಟಿದ್ದು 3 ಪಟ್ಟು ನಮಗೆ ದೇವರ ಆಯುರಾರೋಗ್ಯ ಕೊಡ್ತಾನೇನೋ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಅದಕ್ಕೆ ಮನಸ್ಸು ತೋರಿಸ್ಬೇಕು. ಉದಯರು ಭಾಳ ಹೇಳಿದ್ರು ಕೊಡೋ ತಗೊಳ್ಳೋ ವಿಚಾರದಲ್ಲಿ. ನಾನೇನು ಅದನ್ನು ತಪ್ಪಂತ ಹೇಳೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನಲ್ಲಿರೋದನ್ನ ಕೊಡೋ ಅಂಥ ಮನಸ್ಥಿತಿ ಮೊದಲು ದೇವ್ರು ಕೊಡಬೇಕು. ಮನಸ್ಥಿತಿನೇ ಬರದೇ ಇದ್ದರೆ ಯಾವ ಕಾರಣಕ್ಕೂ ನಾವು ಆ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಅದು ಆಗೋದು ಇಲ್ಲ. ಇನ್ನು ನಮ್ಮ ದೇಶದ ವ್ಯವಸ್ಥೆಯನ್ನು ನೋಡಿದರೆ ಶಿಕ್ಷಕರ ಕೊರತೆ ಭಾಳ ಇದೆ. 30 ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಏನೂ ತಗೊಳ್ಳದೆ ಶಿಕ್ಷಣವನ್ನು ಪೂರೈಸ್ತಾರೆ. ಖಾಸಗಿ ಶಾಲೆಯಲ್ಲಿ ಎಷ್ಟು ಜಾಸ್ತಿ ದುಡ್ಡು ಕೊಡ್ತಾರೋ ಅಷ್ಟು ಕ್ವಾಲಿಟಿ ಶಿಕ್ಷಣ ಅನ್ನೋ ರೀತಿ ಮನಸ್ಥಿತಿ ಜನರಲ್ಲಿ ಉತ್ಪನ್ನ ಆಗಿದೆ. ಆ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು. ಯಾಕೆ ಹೊರಗೆ ಬರ್ಲಿಕ್ಕಾಗಲ್ಲ ನೋಡಿದ್ರೆ, ಉದಾಹರಣೆಗೆ ಉದಯ್ ಹೆಗ್ಡೆ ಅವ್ರನ್ನೇ ಒಂದು ರೋಲ್ ಮಾಡೆಲ್ ಅಂತ ಹೇಳಿದ್ದು ಅದರ ಸಲುವಾಗಿ. ಇದೇ ಸ್ಕೂಲ್ನಲ್ಲಿ ಕಲಿತು, ಇದೇ ಕಾಲೇಜ್ನಲ್ಲಿ PUC ಮುಗಿಸಿ ಆ ನಂತರ IITಗೆ ಎಂಟ್ರಿ ಆದಂಥವ್ರು. ಅಂಥವರು ಈ ಮಣ್ಣಿನಲ್ಲಿ ಬೆಳೀತಾರ ಅಂದರೆ ಮುಂದೆ ಯಾಕೆ ಇನ್ನು ಪಾಲಿಟಿಕ್ಸ್ನಲ್ಲಿ ತಗೊಂಡ್ರೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾರೆ. ದೊಡ್ಡ ದೊಡ್ಡ ಜನ ಬೇಕಾದಷ್ಟು ನಮ್ಮ ಮಣ್ಣಿನಿಂದ ಹುಟ್ಟೋದವರೇ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ಇಂಥ ಒಂದು ಮಣ್ಣಿನಲ್ಲಿ ನಮ್ಮ ಬೆಳವಣಿಗೆ ಸಹಾಯಕವಾಗುವಂಥ ಒಂದು ವ್ಯವಸ್ಥೆ ನಮ್ಮ ಸಿದ್ದಾಪುರದ ಭೂಮಿಯಲ್ಲಿದೆ. MH ನಾಯ್ಕರು ಈ ಸಿದ್ದಾಪುರದವರೇ. ಅದಕ್ಕಾಗಿ ನಾನೇನು ಹೇಳಲಿಕ್ಕೆ, ಇಲ್ಲೇ ಕಾನ್ಗೋಡ್ನವರು ಅತಿ ಹಿಂದುಳಿದ ವ್ಯವಸ್ಥೆಯಿಂದ ಮೇಲ್ಗಡೆ ಬಂದವರು. CS ಗೌಡ್ರು ಇದ್ದಾರೆ, ಅವರು ಹೆಗ್ಗೋಡ್ನವರು. ಇಲ್ಲಿರೋರೆಲ್ಲ ನಮ್ಮ ಲೋಕಲ್ನವ್ರೆ. ನಾನೂ ಸಹ ಈ ಹೊಸೂರಿನವನೇ. ಮತ್ತು ಮುಂದೆ ಎಲ್ಲಿ ಹೋಗ್ಲಿಕ್ಕಾಗಲ್ಲ. ನಾವು ಬೆಳವಣಿಗೆ ಹೊಂದಿದ್ದು ಇಲ್ಲಿಂದಾನೆ. ಅದ್ರ ಬಗ್ಗೆ, ಈ ಮಣ್ಣಿನ ಬಗ್ಗೆ ಹೆಮ್ಮೆ ಇದೆ. ಅವ್ರು ಹೇಳ್ದಂಗೆ ನಾನು ಎಲ್ಲಿದ್ರು, ಯಾವುದೇ ವ್ಯವಸ್ಥೆಯಲ್ಲಿದ್ದರೂ ಸಿದ್ದಾಪುರದವನೇ ಅನ್ನೋ ಒಂದು ಅಭಿಮಾನ ಇದೆಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಬರಬೇಕು. ಮನಸ್ಸಿನ ಹಾಗದ್ಮೇ ಬಂದಿದ್ದಿದ್ರೆ ಇವರು BO ಬಂದ ನಂತರನೇ ನಮ್ಮ ಏನು SLC ರಿಸಲ್ಟ್ ಇರ್ಬೋದು ಅಥವಾ ಕಲಿಕೆಯ ವ್ಯವಸ್ಥೆ ಇರ್ಬೋದು, ಅದಕ್ಕೆಲ್ಲ ಒಂದು ವ್ಯವಸ್ಥಿತವಾದ ಒಂದು ಫೌಂಡೇಶನ್ ಹಾಕಿದ್ದಾರೆ. ಇದೆಲ್ಲ ಮುಂದೆ ಕಂಟಿನ್ಯೂಟಿ ಆಗಬೇಕು. ಬಾಲಿಕಾ ಶಾಲೆ ಅಂತ ಶಾಲೆಗಳು ನಮ್ಮ ತಾಲೂಕಿನಲ್ಲಿ ಕನಿಷ್ಠ ಒಂದು 25-26 ಆದರೂ ಪಬ್ಲಿಕ್ ಸ್ಕೂಲು ಅಲ್ಲಲ್ಲಿ ಆದರೆ ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಟ್ಟು, ಈಗೇನು 25-26 ಕಿಲೋಮೀಟರ್ ಬಸ್ ಕೊಟ್ಟು ನಮ್ಮ ಮಕ್ಕಳನ್ನು ಕಲಿಸುವಂಥ ವ್ಯವಸ್ಥೆ ಇದೆಯೋ ಅದನ್ನೆಲ್ಲ
ಹೊರಗಿಟ್ಟು ನಮ್ಮ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಕಲಿಸುವಂತ ಒಂದು ಮನಸ್ಥಿತಿ ನಮ್ಮೆಲ್ಲ ಪಾಲಕರಿಗೂ ಮುಂದಿನ ದಿವಸದಲ್ಲಿ ಬರಲಿ. ನಮ್ಮ ಈ ಶಿಕ್ಷಣ ವ್ಯವಸ್ಥೆ ಗುರುತರವಾದಂಥ ಬದಲಾವಣೆ ಆಗಬೇಕಾದ್ರೆ ಪಾಲಕರು ಹಾಗೂ ದಾನಿಗಳು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಕೆಲಸಗಳು ಏನೇ ಇರ್ಬೋದು, ಅದು ಎರಡು ಪೆಟ್ಟು ಕೆಲಸ ಹೊರಗಡೆಯವರಿಂದ ಆದಾಗ ಮಾತ್ರ ಮಾದರಿ ಶಾಲೆಗಳಾಗಲಿಕ್ಕೆ ಸಾಧ್ಯ. ಯಾರು ಯಾವ ಕೆಲಸವನ್ನೇ ಮಾಡಲಿ, ಯಾವ ವ್ಯವಸ್ಥೆಯಲ್ಲೇ ಭಾಗವಹಿಸಲಿ, ಶಾಲಾ ಶಿಕ್ಷಣಕ್ಕೆ ಒಂದು ಒತ್ತನ್ನು ಕೊಟ್ಟು ಎಲ್ಲರೂ ಸಹ ಕೈ ಜೋಡಿಸುವಂಥ ಮನಸ್ಥಿತಿ ನಮ್ಮೆಲ್ಲ ಸಮಾಜದ ಬಾಂಧವರಿಗೆ ಬರಲಿ ಅಂತ ಹೇಳಿ